ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿ ವೇವ್ ನಿರಂತರ. ನೀವೆಲ್ಲರೂ ನಂದಿ ಹಿಲ್ಸ್ ನೋಡೇ ಇರ್ತೀರಾ, ಬಟ್ ನಂದಿ ಹಿಲ್ಸ್ಗೆ ಹೋಗೋ ಜಾಗದಲ್ಲಿ ಇನ್ನೊಂದು ಜಾಗ ಇದೆ. ಆ ಜಾಗನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದೀವಿ. ಅದು ಯಾವ ಜಾಗ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಜರ್ನಿ ಹೆಬ್ಬಾಳಿಂದ ಸ್ಟಾರ್ಟ್ ಆಗಿ 2 ಏರ್ಪೋರ್ಟ್ ಟೋಲ್ಗಳನ್ನ ಪಾಸ್ ಆಗಿ ಸೀದಾ ನಂದಿ ಹಿಲ್ಸ್ ಕಡೆಗೆ ಹೋಗ್ತಾ ಇದ್ದಂತೆ ರೈಟ್ ಸೈಡ್ಗೆ ಅವತ್ತಿ ರೋಡ್ಗೆ ಟರ್ನ್ ಮಾಡಿಕೊಂಡು ಸೀದಾ ಹಾಗೆ ಹೋಗ್ತಾ ಇದ್ದಂತೆ ಎಡಕ್ಕೆ ತಿಮ್ಮರಾಯ ಸ್ವಾಮಿ ದೇವಾಲಯ ಕಾಣಬಹುದು. ಹಾಗೆ ಸ್ಟ್ರೈಟ್ ಮುಂದೆ ಹೋದಂತೆ ನೀವು ಕಾಣಬಹುದು ಅದೇ ಅವತ್ತಿ ಲೇಕ್. ಹೆಬ್ಬಾಳಿಂದ ಈ ಪ್ಲೇಸ್ಗೆ ಅಪ್ರಾಕ್ಸಿಮೇಟ್ 40 ಕಿಲೋಮೀಟರ್ಸ್ ಜರ್ನಿ. ಇದೊಂದು ವಂಡರ್ಫುಲ್ ಲೊಕೇಶನ್. ವಿತ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ನಂದಿ ಹಿಲ್ಸ್ಗೆ ವಿಸಿಟ್ ಮಾಡೋರು ಈ ಪ್ಲೇಸ್ಗೂ ಕೂಡ ಬಂದು ಎಂಜಾಯ್ ಮಾಡ್ಬೋದು. ಇಲ್ಲೊಂದು ಚಿಕ್ಕ ಶಾಪ್ ಇದೆ. ನೀವೇನಾದ್ರು ತಿನ್ಬೇಕು ಅಥವಾ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅನ್ಸಿದ್ರೆ ಬೆಟರ್ ಆನ್ ದ ವೇ ನೀವೇ ಕ್ಯಾರಿ ಮಾಡ್ಕೊಂಬಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಬೋಟಿಂಗ್ ಪರ್ ಹೆಡ್ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೋಟಿಂಗ್ ಸೂಪರ್ ಆಗಿರುತ್ತೆ, ತುಂಬಾನೇ ಸಖತ್ತಾಗಿರುತ್ತೆ. ಇಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ನಾವು ಆದರೆ ಟ್ರಕ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ಲೇಟಾಗಿ ಬಂದ್ವಿ, ಮತ್ತೆ ಬಿಸಿಲು ಕೂಡ ಜಾಸ್ತಿ ಇತ್ತು. ಟ್ರಕ್ ಮಾಡಬೇಕಾದವರು ಸ್ವಲ್ಪ ಬೇಗ ಬಂದು ಇಲ್ಲಿ ಟ್ರಕ್ ಮಾಡೋಕ್ಕೆ ಸೂಪರ್ ಆಗಿದೆ ಜಾಗ. ಇಲ್ಲೇ ನೋಡ್ದಂಗೆ ನಾವು ದೇವಸ್ಥಾನ ಕೂಡ ವಿಸಿಟ್ ಮಾಡಿದ್ವಿ. ಇದು 500 ವರ್ಷದ ಹಳೆ ದೇವಸ್ಥಾನ. ಇದು ಗೌತಮಗಿರಿ ಬೆಟ್ಟ ಮೇಲಿರೋ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಗೌತಮ ಮಹರ್ಷಿಗಳು ತಪಸ್ ಮಾಡಿರೋದ್ರಿಂದ ಈ ಬೆಟ್ಟಕ್ಕೆ ಗೌತಮಗಿರಿ ಬೆಟ್ಟ ಅಂತ ಹೆಸರು ಬಂದಿರೋದು. ನಾವು ದೇವ್ರ ದರ್ಶನ ಪಡೆದು ಪಕ್ಕದಲ್ಲೇ ಇರೋ ಅಮ್ಮನವರ ದರ್ಶನ ಕೂಡ ಮಾಡಿದ್ವಿ. ದೇವಸ್ಥಾನದಿಂದ ಕೆಳಗೆ ಅನ್ನಪೂರ್ಣೇಶ್ವರಿ ಭೋಜನಾಲಯ, ಹುತ್ತ ಹಾಗೂ ಅಶ್ವತ್ಥ ಕಟ್ಟೆ ಕೂಡ ನೋಡಬಹುದು. ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೊಂದು ಒಳ್ಳೆ ವಿಡಿಯೋ ಒಂದಿಗೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್, ಸಿ ಯು.